ಭಾರತದ ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಅಭಿವೃದ್ಧಿಪಡಿಸಿರುವ ಪರಮಾಣು ಸಿಡಿತಲೆ ಒಯ್ಯುವ 4K ಕ್ಷಿಪಣಿಯ ಪ್ರಥಮ ಪ್ರಯೋಗ ಯಶಸ್ವಿಯಾಯಿತು. ವಿಶಾಖಪಟ್ಟಣದ ಕರಾವಳಿಯಲ್ಲಿ ನಿಲ್ಲಿಸಿದ್ದ ಅರಿಘಾತ್ ನೀರ್ಮುಳುಗು ಹಡಗು ಮೂಲಕ ಈ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. 3500 ಕಿಲೋಮೀಟರ್ನಿಂದ 4000 ಕಿಲೋಮೀಟರ್ ದೂರದ ವೈರಿನೆಲೆಯನ್ನು ಗುರಿಯಿಟ್ಟು ಹಾರಿಸಲು ಸಾಧ್ಯವಾಗುವಂತೆ 4K ಕ್ಷಿಪಣಿಯನ್ನ ನಿರ್ಮಿಸಲಾಗಿದೆ. ಭಾರತೀಯ ಸೇನಾಪಡೆಯ ನೌಕಾದಳದ ಪರಮಾಣು ದಾಳಿಯ ಸಾಮರ್ಥ್ಯವನ್ನು ಈ ಕ್ಷಿಪಣಿಯು ವೃದ್ಧಿಸಿದೆ. ಇದು ಸಬ್ಮೆರಿನ್ಗಳ ಮೂಲಕ ದೂರಕ್ಕೆ ಗುರಿಯಿಟ್ಟು ಹಾರಿಸಬಹುದಾದ SLBM ಕ್ಷಿಪಣಿಯಾಗಿದೆ. ಆಗಸ್ಟ್ನಿಂದ ಈ ಕ್ಷಿಪಣಿಯು ಭಾರತೀಯ ನೌಕಾಪಡೆಯ ಅವಿಭಾಜ್ಯ ಅಂಗವಾಗಲಿದೆ ಎಂದು ಹೇಳಲಾಗಿದೆ. 2.5 ಟನ್ ಪರಮಾಣು ಸಿಡಿತಲೆಯನ್ನ ಹೊತ್ತೊಯ್ಯುವ ಸಾಮರ್ಥ್ಯದಾಗಿದೆ. 4K ಕ್ಷಿಪಣಿಯನ್ನ ತಯಾರಿಸಲಾಗಿದೆ. ಇಂಡಿಯಾದ ಅರಿಹಂತ್ ಮಾದರಿಯ ಜಲಾಂತರ್ಗಾಮಿಗಳ ಮೂಲಕ ಇದನ್ನು ವೈರಿಯತ್ತ ಗುರಿಯಿಟ್ಟು ನಿಲ್ಲಿಸಲು ಏರ್ಪಾಟು ನಡೆದಿದೆ. ಅರಿಹಂತ್ ಮಾದರಿಯ ನೀರ್ಮುಳುಗು ಯುದ್ಧ ಹಡಗುಗಳು ಸದ್ದಿಲ್ಲದೆ ಯುದ್ಧ ನಡೆಸಬಲ್ಲ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡವುಗಳಾಗಿವೆ. ಭಾರತದ ಕ್ಷಿಪಣಿ ಅಭಿವೃದ್ಧಿಯ ಪಿತಾಮಹ APJ ಅಬ್ದುಲ್ ಕಲಾಂ ಈ ಕ್ಷಿಪಣಿ ಸರಣಿಯ K ಎನ್ನುವುದು ಕಲಾಂ ನೆನಪಿನದ್ದಾಗಿದೆ.